ಈಗ ಲಾಸ್ಟ್ ಕ್ಲಾಸಲ್ಲಿ ನಾವೇನು ನೋಡಿದ್ವಿ, ರೂಲ್ ನಂಬರ್ 5, ದ 2 letter CK is only used after. ಯಾವುದೇ ಪದದಲ್ಲಿ ಶಾರ್ಟ್ ವಾವೆಲ್ ಆದ ನಂತರ ಮಾತ್ರ CK ಬರುವುದು. ಇದರಲ್ಲಿ ಎಕ್ಸೆಪ್ಷನ್ ಇಲ್ಲ. ಇದು 1 2 ಇರುತ್ತೆ, ಬಟ್ ಕಾಮನ್ ಆಗಿಲ್ಲ. ಗಾಟ್ ಇಟ್? ಅಷ್ಟೇ ಇರುತ್ತೆ ಇದರಲ್ಲಿ. ಅಂದ್ರೆ ಯಾವುದೇ ಪದದಲ್ಲಿ ಶಾರ್ಟ್ ವಾವೆಲ್. ಈಗ ಡಿಫರೆನ್ಸ್ ತೋರಿಸ್ತೀನಿ ನಾನು. ಇದೇ ತರ ಇನ್ನೊಂದು ಪದ ಇದೆ. ಈಗ ಇದು ನೋಡಿ, ಬ್ಯಾಕ್. ಇದು ಎಲ್ಲಿದು ಬಂತು? ಇದು ಏನು ಶಬ್ದ? ಆ. ಬ್ಯಾಕ್ ಪದ. ಪದ ಏನು? ಬ್ಯಾಕ್. ಉಚ್ಚಾರಣೆ ಏನು? ಬ್ಯಾಕ್. ಆ. ಆ. ಇದರ ಉಚ್ಚಾರಣೆ ಏನು? ಬೇಕ್. ಎ. ಎ. ಓಕೆ. ಸೊ ಇಲ್ಲಿ ಇದರ ಉಚ್ಚಾರಣೆ ಎ, ಇದರ ಉಚ್ಚಾರಣೆ ಆ. ಅರ್ಥ ಆಯ್ತಾ? ಈಗ ಇಲ್ಲಿ ಯಾವ ಅಕ್ಷರ ಇದೆ? ಕೆ ತಾನೇ ಇದೆ. ಸಿ ಕೆ ಇದೆಯಾ? ಇಲ್ಲ. ಓಕೆ. ಸೊ ಕೆ ಇದೆ. ಅದು ಬೇಕ್ ಯಾಕಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಬಿ ಎ ಕೆ ಇ ಒಂದು ಇ ಇರೋದ್ರಿಂದ ಈ ಎ ಏನಾಗಿದೆ? ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು, ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ. ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಬರ್ತಾ ಇದೆ ಅಂತ ಬರೋದಿಲ್ಲ. ಅದು ಒಂದು ರೀಸನ್, ಅದೊಂದು ರೂಲ್. ಕರೆಕ್ಟ್ ಆಗಿದೆಯಾ? ಯಾವ ರೂಲ್ ಅದು? ಸೈಲೆಂಟ್ ಇ ರೂಲ್. ಇದಕ್ಕಿಂತ ಮುಂಚೆ ನೋಡಿ. ಸೊ ಇಲ್ಲಿ ಇ ಇರೋದ್ರಿಂದ ಇದು ಎ ಅಂತ ಹೇಳಬೇಕು, ಅಥವಾ ಇದನ್ನ ಎ ಅಂತ ಹೇಳೋದ್ರಿಂದ ನಾವು ಇಲ್ಲಿ ಕೆ ಹಾಕಬೇಕು. ಅದು ಒಂದು. ಒಂದು ವೇಳೆ ನಾವು ಇದನ್ನು ಹಾಕಿದ್ರೆ ಏನಾಗುತ್ತೆ? ಇದೇನು ಉಚ್ಚಾರಣೆ ಕೊಡುತ್ತೆ? ಬೇಕ್. ಬೇಕಾದ್ರೆ ಏನಾಗುತ್ತೆ? ಇದೇನಿದು? ಪೇಸ್. ಇದೇನಿದು? ರೇಸ್. ಅಷ್ಟೇ. ಸೊ ಆ ಒಂದು ಐಡಿಯಾ ನಿಮಗೆ ಗೊತ್ತಿರಬೇಕು. ಇಲ್ಲಿ ಸಿ ಬಂದಿದೆ, ಅದಕ್ಕೆ ಸಿ ಆದ್ಮೇಲೆ ಇ ಬಂದಿದೆ, ಸೊ ಅಂತಾನೆ ಬರುತ್ತೆ. ಪ್ಲೇಸ್. ಇದಕ್ಕೆ ಪಿ ಅಂತ ಅನ್ಕೊಳ್ಳಿ, ಇದಕ್ಕೆಲ್ಲ ಹಾಕಿದ್ರೆ ಪ್ಲೇಸ್. ಅಷ್ಟೇ. ಓಕೆ. ಸೊ ಇಲ್ಲಿ ಇದು ನೋಡಿ, ಇಲ್ಲಿ ಸಿ ಕೆ ಇದೆ, ಅದಕ್ಕೆ ಅದರ ಪಕ್ಕದಲ್ಲಿರೋ ವೋವೆಲ್ ನ ನಾವು ಶಾರ್ಟ್ ವೋವೆಲ್ ಮಾಡಬೇಕು. ಬ್ಯಾಕ್. ಬ್ಯಾಕ್. ಇಲ್ಲಿ ಕೆ ಇರೋದ್ರಿಂದ ಅದು ಒಂದು ಹೌದು, ಕೆ ಇರೋದ್ರಿಂದನೂ ಹೌದು, ಮತ್ತೆ ಈಗ ಕೆ ಇಲ್ಲ ಬೇರೆ ಯಾವ್ದಾದ್ರು ಇದ್ರೆ, ಎಸ್ ಇದ್ರೆ, ಸೊ ಅದಕ್ಕೂ ಇದಾಗುತ್ತೆ. ಸೊ ಇಲ್ಲಿ ಇ ಇರೋದ್ರಿಂದ ಇದನ್ನ ಲಾಂಗ್ ಮಾಡ್ಬೇಕು, ಹೌದು, ಬಟ್ ಇಲ್ಲಿ ಲಾಂಗ್ ಇರೋದ್ರಿಂದನೇ ಇದು ಪಕ್ಕದಲ್ಲಿ ಕೆ ಬಂದಿದೆ ಹೊರತು ಸಿ ಕೆ ಬಂದಿಲ್ಲ. ಹಾಗೆ ಇದು ನೋಡಿ, ಸ್ಯಾಕ್. ಸ್ಯಾಕ್. ಇದು ಸೇಕ್. ಸೇಕ್. ರ್ಯಾಕ್. ರ್ಯಾಕ್. ರೇಕ್. ರೇಕ್. ಸ್ಮ್ಯಾಕ್. ಸ್ಮ್ಯಾಕ್. ಮೇಕ್. ಮೇಕ್. ಅಂದ್ರೆ ಇಲ್ಲಿ ಮ್ಯಾಕ್ ಇದೆ, ಇಲ್ಲಿ ಮೇಕ್ ಇದೆ. ಮ್ಯೂಟ್ ಮಾಡ್ಕೊಳ್ಳಿ ಚೈತ್ರ, ಮ್ಯೂಟ್ ಮಾಡ್ಕೊಳ್ಳಿ. ಟ್ಯಾಕ್. ಟ್ಯಾಕ್. ಟೇಕ್. ಟೇಕ್. ಸೊ ಈ ಪದ ನಿಮಗೆ ಬಂದಾಗ ನೀವು ಟ್ಯಾಕ್ ಅಂತ ಹೇಳಬಾರ್ದು. ಒಂದು ಯಾಕೆ ಹೇಳಬಾರ್ದು ಅಂತ ಹೇಳಿದ್ರೆ, ಅಲ್ಲಿ ಆಲ್ರೆಡಿ ಗೊತ್ತಾಗಬೇಕು. ನೀವು ಟ್ಯಾಕ್ ಅಂತ ಹೇಳಿದ್ರೆ ಕೆ ಉಚ್ಚಾರಣೆ ಇದೆ, ಸಿ ಕೆ ಬಂದ್ರೆ ಮಾತ್ರ ನಾವು ಟ್ಯಾಕ್ ಅಂತ ಹೇಳಬೇಕು, ಇಲ್ಲ ಅಂದ್ರೆ ಟೇಕ್ ಅಂತಾನೆ ಹೇಳಬೇಕು. ಸ್ಟ್ಯಾಕ್. ಸ್ಟ್ಯಾಕ್. ಸ್ಟೇಕ್. ಸ್ಟೇಕ್. ಹ್ಯಾಕ್. ಹ್ಯಾಕ್. ಹೇಕ್. ಹೇಕ್. ಹಾಗೆ ಇದು ಎ ಆಯ್ತು, ಎಗೆ ಸಂಬಂಧಪಟ್ಟಿದ್ದು ಎ. ಇದು ಇಲ್ಲಿ ಆ, ಇಲ್ಲಿ ಎ. ಓಕೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇ ಇದೆಯಾ?
ಇ. ಸೊ ಇಲ್ಲಿ ಸಿ ಕೆ ಇರೋದ್ರಿಂದ ಅದನ್ನ ಇನ ನಾವು ಪೀಕ್ ಅಂತ ಹೇಳಕ್ಕಾಗಲ್ಲ. ಪೆಕ್ 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 ಪೆಕ್. ಇದು ಡಬಲ್ ಇ ಹಾಕಬೇಕು. ಪೀಕ್ ಪೀಕ್. ಓಕೆ, ಪೀಕ್ ಪೀಕ್. ಡೆಕ್ ಡೆಕ್. ಡೀಕ್ ಡೀಕ್. ನೀವು ಇ ಅಂತ ಹೇಳಬೇಕಾದ್ರೆ ಈ ಅಕ್ಷರ ಬರಿಬೇಕಾದ್ರೆ ಈ ಅಕ್ಷರನ ನಾವು ಈ ಉಚ್ಚಾರಣೆ ಮಾಡಬೇಕಾದ್ರೆ ಈ ಅಕ್ಷರನ ನಾವು ಎ ಅಂತ ಹೇಳ್ತೀವಲ್ವಾ. ಒಂದು ವೇಳೆ ನಾವು ಇ ಅಂತ ಹೇಳಬೇಕಾದ್ರೆ ಅದಕ್ಕೆ ಇನ್ನೊಂದು ಇ ಹಾಕಬೇಕು, ಅಂದ್ರೆ ಇ ಹಾಕಬೇಕು, ಅಥವಾ ಐ ಹಾಕಬೇಕು. ಕೆಲವುದು ಮಾತ್ರ ಈ ಬರುತ್ತೆ, ಅದು ಮುಂದೆ ಸ್ಪೆಲ್ಲಿಂಗ್ ರೂಲ್ ಗೊತ್ತಾಗುತ್ತೆ. ಈ ಸ್ಪೆಲ್ಲಿಂಗ್ ರೂಲ್ ಸಪರೇಟ್ ಆಗಿದೆ. ಓಕೆ, ಸೊ ಇಲ್ಲಿ ರೆಕ್ ರೆಕ್, ರೀಕ್ ರೀಕ್, ಚೆಕ್ ಇದು ಶಾರ್ಟ್ ವೊವೆಲ್, ಇದು ಲಾಂಗ್ ವೊವೆಲ್. ಓಕೆ, ಚೆಕ್ ಚೆಕ್, ಚೀಕ್ ಚೀಕ್, ಹೆಕ್ ಹೆಕ್, ಹೀಕ್ ಹೀಕ್, ಫ್ಲೆಕ್ ಫ್ಲೆಕ್, ಫ್ಲೀಕ್ ಫ್ಲೀಕ್. ಹಾ, ಸೊ ಇಲ್ಲಿ ನೋಡಿ ಸಿ ಕೆ, ಇಲ್ಲಿ ಐ ಇದೆ. ಸಿ ಕೆ ಇದೆ, ಐ ಇದ್ರೆ ಅದು ಇಕ್ಕೆ ಆಗುತ್ತೆ ಎಲ್ಲ ಕಡೆ, ಐಕ್ ಆಗಲ್ಲ. ಸಿ ಕೆ ಐ ಇಕ್, ಎಸ್ ಟಿ ಸ್ಟಿಕ್. ಸಿ ಕೆ ಐ ಇಕ್, ಬ್ರ ಇಕ್ ಬ್ರಿಕ್. ಐ ಇಕ್ ಕ್ಲಿಕ್ ಕ್ಲಿಕ್. ಸಿ ಕೆ ಐ ಚಿಕ್, ಇ ಅನ್ನು ಸೇರಿಸಿದ್ರೆ ಚಿಕನ್. ಸಿ ಕೆ ಐ ಇಕ್, ಕ್ರ ಕ್ರಿಕ್, ಇ ಟಿ ಎಟ್, ಕ್ರಿಕ್ ಕ್ಯಾಟ್, ಕ್ರಿಕೆಟ್. ಸಿ ಕೆ ಐ ಇಕ್, ಡಬ್ಲ್ಯೂ ವಿಕ್, ಎಟ್ ವಿಕೆಟ್. ಸೊ ಕ್ರಿಕೆಟ್ ವಿಕೆಟ್ ಚಿಕನ್. ಸೊ ವಿಕೆಟ್ ಕ್ರಿಕೆಟ್ ಚಿಕನ್. ಇನ್ನೊಂದು ಯಾವ್ದು ಮಿಸ್ ಮಾಡಿದೆ, ಇಲ್ಲಿ ಚಿಕ್ ಇದ್ರಲ್ಲೇ ಇದೆಯಲ್ವಾ, ಚಿಕ್. ಕ್ಲಿಕ್ ಬ್ರಿಕ್ ಸ್ಟಿಕ್ ಪಿಕ್. ಈಗ ಇದನ್ನ ನಾವು ಇಕ್ ಅನ್ನೋದನ್ನ 5 ಲಾಂಗ್ ಫಾರ್ಮ್ ಯಾವುದು, ಸಾರಿ ಲಾಂಗ್ ವೊವೆಲ್ ಯಾವುದು, 5 ಐ ಅನ್ನೋ ಅಕ್ಷರದ ಲಾಂಗ್ ವೊವೆಲ್ ಬಂದು ಐ ಅಂತಾನೆ ಸೌಂಡ್ ಬರುತ್ತೆ. ಇ ಅದು ಶಾರ್ಟ್ ಫಾರ್ಮ್. ಸೊ ಇಲ್ಲಿ ಐಕ್, ನಮಗೆ ಐಕ್ ಬರಬೇಕು. ಕೆ ಇ ಐ, ಕೆ ಇ ಐ, ಐಕ್. ಕೆ ಇ ಐ, ಐಕ್. ಇದು ಇಕ್ ಆಗಲ್ಲ. ಕೆ ಇ ಐಕ್, ಐಕ್. ಸೊ ಕೆ ಇ ಐ ಐಕ್, ಎಸ್ ಪಿ ಸ್ಪೈಕ್. ಐ ಕೆ ಇ ಎಸ್ ಟಿ ಸ್ಟೈಕ್. ಐ ಕೆ ಇ ಐಕ್, ಎಸ್ ಟಿ ಆರ್ ಸ್ಟ್ರೈಕ್. ಐ ಕೆ ಇ ಐಕ್, ಲೈಕ್. ಐ ಕೆ ಇ ಎನ್, ಎಸ್ ಟಿ ಆರ್ ಸ್ಟ್ರ, ಐ ಕೆನ್ ಸ್ಟ್ರೈಕನ್. ಐ ಟಿ ಇ ಐಟ್, ಕೈಟ್. ಐ ಟಿ ಇ ಐಟ್, ಲೈಟ್. ಲೈಟ್ ಅನ್ನೋದು 2 ಪದ ಇದೆ. LITE ಲೈಟ್, LIGHT ಲೈಟ್. ಸೊ ಮೀನಿಂಗ್ ಬೇರೆ ಇದೆ, ಅದು ಹೋಮೋಫೋನ್ಸ್. ಓಕೆ, ನೆಕ್ಸ್ಟ್ ಇದು ನೋಡಿ. ಸಿ ಕೆ ಯು ಸಿ ಕೆ, ಅಕ್. ಡಿ ಯು ಸಿ ಕೆ, ಡಕ್. ಸಿ ಕೆ ಯು ಸಿ ಕೆ, ಎಸ್ ಟಿ ಯು ಸಿ ಕೆ, ಸ್ಟಕ್, ಅಕ್. ಸೊ ಕಾಮನ್ ಆಗಿ ನೀವು ಯು ಸಿ ಕೆ ಬಂದ್ರೆ ಅಕ್ ಅಂತಾನೆ ಆಗ್ಬೇಕು. ಆವಾಗ ಏನಾಗುತ್ತೆ, ಈ ಪಕ್ಕದಲ್ಲಿರೋ ಇದನ್ನು ಕೂಡಿಸೋದು ಏನು, ಕಾನ್ಸನೆಂಟ್ ಕಾಂಬಿನೇಷನ್ ಇದ್ರೆ. ಎಸ್ ಟಿ ಇದೆ, ಎಸ್ ಟಿ ಹೆಂಗೆ ಓದ್ಬೇಕು, ಸ್ಟಕ್. ಎಲ್ ಲಕ್. ಎಸ್ ಟಿ ಆರ್ ಹೆಂಗೆ ಓದ್ಬೇಕು, ಸ್ಟ್ರ ಪ್ಲಸ್ ಅಕ್, ಸ್ಟ್ರಕ್. ಬಿ ಯು ಬಕ್, ಇ ಟಿ ಎಟ್, ಬಕ್ ಎಟ್, ಬಕೆಟ್. ಬಿ ಯು ಸಿ ಕೆ ಬಕ್, ಎಲ್ ಇ ಬಕಲ್. ಟಿ ಆರ್ ಟ್ರಕ್, ಯು ಸಿ ಕೆ ಟ್ರಕ್, ಟ್ರಕ್. ಓಕೆ, ಸೊ ಇಲ್ಲಿ ನೋಡಿ, ಇದನ್ನ ಇಲ್ಲಿ ನಾವು ಡಕ್ ಅಂತ ಹೇಳ್ತೀವಿ, ಇಲ್ಲಿ ಡ್ಯೂಕ್ ಅಂತ ಹೇಳ್ಬೇಕು. ಡೂಕ್ ಅಲ್ಲ, ಡ್ಯೂಕ್. ಯುಕಾರ ಬರುತ್ತೆ. ಸ್ಟಕ್,
ಫ್ಲೂಕ್, ಲಕ್, ಲೂಕ್, ಲೂಕ್ ಅಥವಾ ಲ್ಯೂಕ್ ಎರಡೂ ಹೇಳ್ಬೋದು. ಸ್ಟ್ರಕ್, ನ್ಯೂಕ್, ಬಕೆಟ್, ಪ್ಯೂಕ್, ಬಕಲ್, ರೆಬ್ಯೂಕ್, ಟ್ರಕ್, ಜೂಕ್. ಓಕೆ, ಸೊ ಇಲ್ಲೆಲ್ಲ ನಿಮಗೆ ಒಂದು ಯು ಅಂತ ಬರುತ್ತೆ, ಇಲ್ಲ ಉ ಅಂತ ಬರುತ್ತೆ, ಎರಡರಲ್ಲಿ ಯಾವ್ದಾದ್ರು ಒಂದು ಬರುತ್ತೆ. ಬಟ್ ಇಲ್ಲಿ ಅ ಅ ಅ ಅ ಉ ಅ ಯು ಅ ಯು ಅ ಉ ಅ ಉ ಅ ಉ. ಇಲ್ಲೇನು ಆ ಎ ಆ ಎ ಆ ಎ ಆ ಎ. ಇದು ಎ ಇ ಎ ಇ ಎ ಇ. ಇದು ಇ ಐ ಇ ಐ. ಪಿಕ್, ಸ್ಪೈಕ್, ಸ್ಟಿಕ್, ಸ್ಟ್ರೈಕ್, ಸ್ಟ್ರೈಕ್, ಬ್ರಿಕ್, ಬ್ರೈಕ್, ಬ್ರಿಕ್, ಸ್ಟ್ರೈಕ್, ಕ್ಲಿಕ್, ಲೈಕ್, ಚಿಕನ್, ಸ್ಟ್ರೈಕನ್ ಆರ್ ಸ್ಟ್ರಿಕನ್ ಅಂತ ಹೇಳ್ತೀವಿ, ಕ್ರಿಕೆಟ್, ಕೈಟ್, ವಿಕೆಟ್, ಲೈಟ್, ಡಕ್, ಡ್ಯೂಕ್, ಸ್ಟಕ್, ಫ್ಲೂಕ್, ಲಕ್, ಲೂಕ್, ಸ್ಟ್ರಕ್, ನ್ಯೂಕ್, ಬಕೆಟ್, ಪ್ಯೂಕ್, ಬಕಲ್, ರೆಬ್ಯೂಕ್, ಟ್ರಕ್, ಜೂಕ್. ಓಕೆ, ಸೊ ಇದರಿಂದ ಒಂದಷ್ಟು ನಿಮಗೆ ಕನ್ಫ್ಯೂಷನ್ ಅವಾಯ್ಡ್ ಆಗುತ್ತೆ. ಓಕೆ, ಕರೆಕ್ಟ್ ಆಗಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ